ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ದೇಸಿ ಸ್ಟೈಲಲ್ಲಿ ಆಲೂ ಟಿಕ್ಕಿ ಬರ್ಗರ್ ಮಾಡೋಣ. ಕೆಲವೊಬ್ಬರಿಗೆ ತುಂಬಾ ಚಟ್ಪಟ ಟೇಸ್ಟ್ ಬೇಕು ಅನ್ಸುತ್ತೆ, ತುಂಬಾ ಸ್ಪೈಸಿ ಬೇಕು ಅನ್ಸುತ್ತೆ. ಆ ತರ ಟೇಸ್ಟ್ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಬನ್ನಾಗಿದ್ರೆ ಶುರು ಮಾಡೋಣ. ಇಲ್ಲಿ 2 ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ, ಹಾಗೆ 1 ಸ್ಪೂನ್ ಅಷ್ಟು ಸೊಪ್ಪಿನ ಕಾಳು, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು, ಹಾಗೆ 1 ಸ್ಪೂನ್ ಅಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ. ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ದೇನೆ ಮೀಡಿಯಂ ಫ್ಲೇಮ್ ಅಲ್ಲಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೀವು ಒಟ್ಟಿಗೆನೂ ಹುರ್ಕೊಳ್ಬಹುದು. ನನ್ನ ಸಜೆಷನ್ ಏನಂದ್ರೆ ಬೇರೆ ಬೇರೆಯಾಗಿ ಹುರ್ಕೊಳ್ಳಿ, ಯಾಕಂದ್ರೆ ಕೆಲವೊಂದು ರೋಸ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ, ಇನ್ನು ಕೆಲವು ಬೇಗ ಹುರಿದೋಗುತ್ತೆ. ಹಾಗಾಗಿ ಸಪ್ರೇಟ್ ಆಗಿ ಹುರ್ಕೊಳ್ಳಿ. ತಣ್ಣಗಾದ ನಂತರ ಉಪ್ಪು ಹಾಕೊಂಡು ಇದನ್ನ ಪೌಡರ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ರಿಂದ 3 ದೊಡ್ಡ ಸೈಜ್ ಇಂದ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅವಾಗಲೇ ಇನ್ನು ನಾವು ಪೌಡರ್ ಮಾಡ್ಕೊಂಡ್ವಿ ಆ ಟಿಕ್ಕಿ ಮಸಾಲಾನ 1 ರಿಂದ 2 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಹಾಗೆ ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕೊಳ್ಳೋಣ. 1 ಇಂಚಿನಷ್ಟು ಶುಂಠಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಹಾಕೊಳ್ಳೋಣ. ಹಾಗೆ ಇಲ್ಲಿ 1/4 ಕಪ್ನಷ್ಟು ಇದಕ್ಕೆ ಬ್ರೆಡ್ ಕ್ರಮ್ಸ್ ಹಾಕೊಳ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ 1 ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ರೆಡಿ ಮಾಡ್ಕೊಳ್ಳೋಣ. ಅಕಸ್ಮಾತ್ ಆಗಿ ಇದು ಬೈಂಡಿಂಗ್ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ನೀವು ಇನ್ನೂ ಸ್ವಲ್ಪ ಇದಕ್ಕೆ ಬ್ರೆಡ್ ಕ್ರಮ್ಸ್ ನ ಆಡ್ ಮಾಡ್ಬೋದು. ನಿಮ್ಗೆ ಯಾವ ಸೈಜ್ ಅಲ್ಲಿ ಟಿಕ್ಕೀಸ್ ಬೇಕು ಆ ಸೈಜ್ದು ನೀವು ಉಂಡೆಗಳನ್ನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ನಂತರ ಅದನ್ನ ಶೇಪ್ ಮಾಡಿ ಇಟ್ಕೊಳ್ಬಹುದು. ನಮ್ ದೇಸಿ ಸ್ಟೈಲಲ್ಲಿ ಟಿಕ್ಕಿ ಅಂತ ಹೇಳ್ಬೋದು, ಅದೇ ವೆಸ್ಟರ್ನ್ ಸ್ಟೈಲಲ್ಲಿ ಪ್ಯಾಟೀಸ್ ಅಂತ ಹೇಳ್ಬೋದು. ನೋಡಿ, ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಮಾಡಿದ ತಕ್ಷಣ ಇದನ್ನ ನೀವು ಫ್ರೈ ಮಾಡಬೇಕು. ಇದ್ರ ಜೊತೆ ನಾನು ಆನಿಯನ್ ರಿಂಗ್ಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ದೇಸಿ ಸ್ಟೈಲ್ ಆಗಿರೋದ್ರಿಂದ ಫ್ರೆಂಚ್ ಫ್ರೈಸ್ ಬದಲು ನಾವಿಲ್ಲಿ ಆನಿಯನ್ ರಿಂಗ್ಸ್ ನ ಸರ್ವ್ ಮಾಡೋಣ. 2 ಚಮಚದಷ್ಟು ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟಿಗೆ ಈ ರೀತಿ ರಿಂಗ್ಸ್ ತರ ಕಟ್ ಮಾಡಿರೋಂಥ ಈರುಳ್ಳಿನ ಕೋಟ್ ಮಾಡ್ಕೊಳ್ಳೋಣ. ಇದಕ್ಕೇನು ಹಾಕಿಲ್ಲ, ಬರೀ ಕಡಲೆ ಹಿಟ್ಟು ಮಾತ್ರ. ಈ ರೀತಿ ಹಿಟ್ಟು ಚೆನ್ನಾಗಿ ಹತ್ಕೊಂಡ ನಂತರ ಇದನ್ನ ತೆಗೆದಿಟ್ಕೊಳ್ಳೋಣ. ಈಗ ಇದಕ್ಕೇನೆ 1 ಕಪ್ನಷ್ಟು ಕಡಲೆ ಹಿಟ್ಟು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ಚಮಚದಷ್ಟು ಖಾರದ ಪುಡಿ, ಹಾಗೆ ಅರ್ಧ ಚಮಚದಷ್ಟು ಇದಕ್ಕೆ ಅರಿಶಿನ ಹಾಕೊಳ್ಳೋಣ. ಹಾಗೆ 1/4 ಚಮಚದಷ್ಟು ಹಿಂಗ್ ಹಾಕೊಳ್ಳೋಣ. ಇಷ್ಟನ್ನು ಹಾಕೊಂಡು ಇದನ್ನ ಕಲಿಸ್ಕೊಳ್ಳೋಣ. ಇದು ತುಂಬಾ ಗಟ್ಟಿಯಾಗೂ ಇರಬಾರ್ದು, ತುಂಬಾ ನೀರಾಗೂ ಇರಬಾರ್ದು. ಅವಾಗಲೇ ಇನ್ನು ಟಿಕ್ಕಿ ಮಸಾಲ ರೆಡಿ ಮಾಡ್ಕೊಂಡಿದ್ವಿ, ಅದು ಕೂಡ ಅರ್ಧ ಸ್ಪೂನ್ ಹಾಕೊಂಡಿದೀನಿ. ಈಗ ನೀರ್ನ ಹಾಕೊಂಡು ಇದನ್ನ ರೆಡಿ ಮಾಡ್ಕೊಳ್ಳೋಣ. ಅವಾಗಲೇ ನಾವು ಆನಿಯನ್ನ ಕೋಟ್ ಮಾಡಿ ಇಟ್ಕೊಂಡಿದೀವಿ, ಅದನ್ನ ಈ ಹಿಟ್ಟಿನೊಳಗೆ ಅದ್ಬಿಟ್ಟು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಆಲೂ ಟಿಕ್ಕೀಸ್ನ ರೆಡಿ ಮಾಡ್ಕೊಂಡು ತುಂಬಾ ಹೊತ್ತು ಇಟ್ಟು ನೀವು ಫ್ರೈ ಮಾಡಕ್ ಹೋದ್ರೆ ಅದು ಸ್ವಲ್ಪ ಮೆತ್ತಗೆ ಅನ್ಸುತ್ತೆ. ಅದರಿಂದ ನೀವು ಫ್ರೈ ಮಾಡೋ ಟೈಮಲ್ಲಿ ರೆಡಿ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಫ್ರೈ ಮಾಡಿ. ಅಕಸ್ಮಾತ್ ಆಗಿ ಏನಾದ್ರು ಅದು ಮೆತ್ತಗೆ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ನಾವು ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಕಿ ರೆಡಿ ಮಾಡ್ಕೊಳ್ಳಿ, ಅಥವಾ ಈ ಟಿಕ್ಕಿಗೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಇಂದ ಕೋಟಿಂಗ್ ಮಾಡ್ಕೊಂಡು ಕೂಡ ನೀವು ಫ್ರೈ ಮಾಡ್ಕೊಳ್ಬಹುದು, ಅಥವಾ ಈ ಮೈದಾದು ಸರಿ ಮಾಡ್ಕೊಂಡು ಅದರಲ್ಲಿ ಡಿಪ್ ಮಾಡಿ ಕೂಡ ಫ್ರೈ ಮಾಡ್ಬೋದು. ಇದಕ್ಕೆ ಬೇಕಾಗಿರೋಂಥ ಸಲಾಡ್ ರೆಡಿ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ 1 ಈರುಳ್ಳಿನ ರಫ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ ಬರ್ಗರ್ ಅಲ್ಲಿ ಏನು ಮೇಲ್ಗಡೆ ಆನಿಯನ್ ಮತ್ತೆ ಟೊಮೊಟೊ ಎಲ್ಲ ಸೌತೆಕಾಯಿ ಇಟ್ಟಿರ್ತಾರಲ್ಲ, ಅದ್ರ ಬದಲು ನಾನು ಈ ರೀತಿ ಸಲಾಡ್ನ ಉಪಯೋಗಿಸಿದ್ದೀನಿ. ಹಾಗೆ 1 ಟೊಮೊಟೊ ಹಣ್ಣು ಹಾಕೊಳ್ಳೋಣ, ರಫ್ ಆಗಿ ಕಟ್ ಮಾಡಿರೋದು. ಹಾಗೆ ನೀವು ಇದ್ರೆ 1 ಸೌತೆಕಾಯಿ ಕೂಡ ಕಟ್ ಮಾಡಿ ಹಾಕೊಳ್ಳಿ. ಈಗ ನನ್ನ ಹತ್ರ ಇಲ್ಲ, ಹಾಗಾಗಿ ಹಾಕಿಲ್ಲ. ಸಣ್ಣದಾಗಿ ಹೆಚ್ಚಿರೋಂಥ ಮೆಣಸಿನ್ಕಾಯಿ, ಹಾಗೆ 2 ರಿಂದ 3 ಸ್ಪೂನ್ ಅಷ್ಟು ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಖಾರ ಪುಡಿ ಹಾಕೊಂಡಿದ್ದೀನಿ. ಖಾರ ಪುಡಿ ಮತ್ತೆ ಮೆಣಸಿನ್ಕಾಯಿನೂ ಜಾಸ್ತಿ ಬೇಕು ಅಂದ್ರೆ ನೀವು ಹಾಕೊಳ್ಬಹುದು. ಹಾಗೆ ಅರ್ಧ ನಿಂಬೆಹಣ್ಣಿನ ರಸ ಹಾಕೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1/4 ಕಪ್ನಷ್ಟು ಮೇಯೋನೀಸ್ ತಗೊಂಡಿದ್ದೀನಿ.
ನೀವು ಪ್ಲೇನ್ ಬೇಕಾದ್ರೂ ತಗೊಳ್ಬೋದು ಅಥವಾ ಯಾವ್ದಾದ್ರು ಫ್ಲೇವರ್ ಇರೋದು ಬೇಕಾದ್ರೂ ತಗೊಳ್ಬೋದು. ಹಾಗೆ ಒಂದು 3 ರಿಂದ 4 ಸ್ಪೂನ್ ಅಷ್ಟು ಕೆಚಪ್ ತಗೊಂಡಿದ್ದೀನಿ. ನೀವು ಕೆಚಪ್ ಬದಲಾಗಿ ಕಟ್ಟಾ ಚಟ್ನಿ ಕೂಡ ಉಪಯೋಗಿಸ್ಬೋದು. ಇದನ್ನ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಬೇಕು ನಿಮ್ಗೆ ಇನ್ನ ಸ್ವಲ್ಪ ಖಾರ ಬೇಕು ಅಂದ್ರೆ ಸ್ವಲ್ಪ ಖಾರ ಪುಡಿ ಕೂಡ ಆಡ್ ಮಾಡ್ಬೋದು ಇದಕ್ಕೆ. ನೋಡಿ ಬನ್ಸ್ನ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು ಬಟರ್ ಹಾಕೊಂಡು. ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದರಿಂದ ನಾನು ಎಲ್ಲ ಬನ್ಸ್ನ ಈ ರೀತಿ 1ರಲ್ಲಿ 2 ಭಾಗ ಮಾಡ್ಕೊಂಡು ಸ್ವಲ್ಪ ಬಟರ್ ಹಾಕೊಂಡು ಇದನ್ನ 2 ಸೈಡ್ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರೋಸ್ಟ್ ಮಾಡ್ಕೊಂಡ ನಂತರ ನಾನು ಇದನ್ನ ಯಾವ ರೀತಿ ನೀವು ಅಸೆಂಬಲ್ ಮಾಡ್ಬೇಕು ಅಂತ ತೋರಿಸ್ತೀನಿ. 2 ಸೈಡು ರೋಸ್ಟ್ ಮಾಡ್ಕೊಳ್ಳಿ. ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ನಮ್ ದೇಸಿ ಸ್ಟೈಲ್ ಆಲೂ ಟಿಕ್ಕಿ ಬರ್ಗರ್ ಬನ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಬನ್ ಸ್ಲೈಸ್ ನ ಇಟ್ಕೊಂಡು ರೆಡಿ ಮಾಡ್ಕೊಂಡಿರೋಂಥ ಮೇಯನೇಸ್ ನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಹಾಗೆ ಅವಾಗಲೇ ಏನು ನಾವು ಆನಿಯನ್ ರಿಂಗ್ಸ್ ನ ರೆಡಿ ಮಾಡ್ಕೊಂಡಿದ್ವಿ ಅದನ್ನ ಕೂಡ ಇದ್ರ ಮೇಲೆ ಇಟ್ಕೊಳ್ಳೋಣ. ಇದು ಆಪ್ಷನಲ್, ನೀವು ಬೇಕು ಅಂದ್ರೆ ಹಾಕೊಳ್ಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು. ನಂತರ ಇದ್ರ ಮೇಲೆ ಒಂದು ಚೀಸ್ ಸ್ಲೈಸ್ ಹಾಕೊಳ್ಳೋಣ. ನಂತರ ಇದ್ರ ಮೇಲೆ ರೆಡಿ ಮಾಡ್ಕೊಂಡಿರೋಂಥ ಸಲಾಡ್ ಹಾಕೊಳ್ಳೋಣ. ಸ್ವಲ್ಪ ಹಸಿರು ಚಟ್ನಿ ಕೂಡ ಹಾಕೊಳ್ಳೋಣ ಇದ್ರ ಮೇಲೆ. ನಂತರ ಇನ್ನೊಂದು ಏನು ಬಂದು ಭಾಗ ಇದೆ ಆ ಬನ್ನನ್ನ ಇದ್ರ ಮೇಲೆ ಇಟ್ಕೊಳ್ಳೋಣ. ನೋಡಿ ನಮ್ ದೇಸಿ ಸ್ಟೈಲ್ ಆಲೂ ಬರ್ಗರ್ ಬನ್ ರೆಡಿ ಆಗಿದೆ. ನೀವು ಬೇಕು ಅಂದ್ರೆ ಹೀಗೆ ತಿನ್ಬೋದು, ಅಥವಾ ಇನ್ನ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ಲಿ ಅನ್ನೋದಾದ್ರೆ ನೀವು ತವಕ್ಕೆ ಸ್ವಲ್ಪ ಬೆಣ್ಣೆ ಸವರಿ ಈ ಬನ್ನನ್ನ 2 ಸೈಡು ಸ್ವಲ್ಪ ಟೋಸ್ಟ್ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇದು ಆಪ್ಷನಲ್, ಬೇಕು ಅಂದ್ರೆ ಮಾಡ್ಕೊಳ್ಳಿ ಅಥವಾ ಹೀಗೆ ಸರ್ವ್ ಮಾಡ್ಬೋದು. ದೇಸಿ ಸ್ಟೈಲ್ ಆಲೂ ಟಿಕ್ಕಿ ಬರ್ಗರ್ ಬನ್ನನ್ನ ಮನೆಯಲ್ಲಿ ಟ್ರೈ ಮಾಡೋದನ್ನ ಮರಿಬೇಡಿ. ಹಾಗೆ ಈ ರೆಸಿಪಿ ಹೇಗ್ ಬಂತು ಅಂತ ತಿಳಿಸೋದನ್ನು ಕೂಡ ಮರಿಬೇಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.